ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಲಕ್ಕವ್ವ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸೈಕ್ಲೋಥಾನ್ ಜರುಗಿದೆ. ಸೈಕ್ಲೋಥಾನ್ಗೆ ಬೆಳಗಾವಿಯ ಕೆಎಂಎಫ್ ನಿರ್ದೇಶಕ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕ್ ರಾವ್ ಪಾಟೀಲ್ ಅವರು ಸೈಕಲ್ ಚಲಾಯಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಲಕ್ಕವ್ವ ದೇವಿ ಜಾತ್ರಾ ಕಮಿಟಿ ರಾಯಭಾಗ ಸೈಕ್ಲಿಂಗ್ ಕ್ಲಬ್ ಹಾಗೂ ಬಾಗಿ ಸೋಷಿಯಲ್ ಕ್ಲಬ್ಬಿನ ಸಂಯುಕ್ತ ಆಶ್ರಯದಲ್ಲಿ ಸೈಕ್ಲೋಥಾನ್ ಆಯೋಜನೆ ಮಾಡಲಾಗಿತ್ತು. ಸೈಕ್ಲೋಥಾನ್ ಅಲ್ಲಿ 50ಕ್ಕೂ ಹೆಚ್ಚು ಸೈಕಲ್ ಪಟುಗಳು ಭಾಗವಹಿಸಿದ್ರು. ಸೈಕ್ಲೋಥಾನ್ ಲಕ್ಕವ್ವ ದೇವಿ ದೇವಸ್ಥಾನದ ಮೂಲಕ ಪ್ರಾರಂಭವಾಗಿ ರಾಯಭಾಗ ಪಟ್ಟಣದಾದ್ಯಂತ ಸಂಚರಿಸಿ ಮತ್ತೆ ಬೆಕ್ಕೇರಿ ಗ್ರಾಮದ ಲಕ್ಕವ್ವ ದೇವಿಯ ದೇವಸ್ಥಾನಕ್ಕೆ ಬಂದು ತಲುಪಿದೆ. ಸೈಕ್ಲೋಥಾನ್ದಲ್ಲಿ ಸಣ್ಣ ಮಕ್ಕಳು, ಯುವಕರು, ಮಹಿಳೆಯರು, ವೃದ್ಧರು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದರು. ಸೈಕ್ಲೋಥಾನ್ ಅಲ್ಲಿ ಭಾಗವಹಿಸಿದವರಿಗೆ ಮೆಡಲ್ಸ್ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ಇದೇ ಸಮಯದಲ್ಲಿ ಸೈಕ್ಲೋಥಾನ್ ನಲ್ಲಿ ಭಾಗವಹಿಸಿದ ಸೈಕಲ್ ಪಟುಗಳು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸೈಕಲ್ ಸವಾರಿಯಿಂದ ಉತ್ತಮ ಆರೋಗ್ಯ ಪಡೆದುಕೊಳ್ಳಲು ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಪ್ರತಿನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ಸೈಕಲ್ ಬಳಕೆ ಮಾಡುವುದು ಉತ್ತಮ. ಇವತ್ತು ಸುಮಾರು 12 ಕಿಲೋಮೀಟರ್ವರೆಗೆ ಸೈಕ್ಲೋಥಾನ್ ನಡೆದಿದೆ. ಪ್ರತಿಯೊಬ್ಬರು ಕೂಡ ಸೈಕಲ್ ಬಳಕೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. 2003 ಚಾಲು ಮಾಡಿದ್ರಲ್ಲ, ಅವು ಹಳೆ ಹೀರೋ ಸೈಕಲ್. ಮೊದಲ ಸೈಕಲ್ ಜ್ಯೋತಿಬಾ, ಆಮೇಲೆ ಪಂಢರಪುರ 2005ರಾಗ, 2000 ಶ್ರಮಗಳ, 2022ರಾಗ ಸಮಯ ಶಿಖರ್ಜಿ, ಜಾರ್ಖಂಡ, ಕಾಶಿ, ಬುದ್ಧಗಯಾ, ಗಯಾ, ನಾಲಂದ, ಆಮೇಲೆ 2023ರಾಗ ಶಿರಡಿ, ಕನ್ಯಾಕುಮಾರಿ, ಮಾಗಿತುಂಗಿ ಎಲ್ಲ ಸದರ ಈಗ ಮತ್ತೆ ಮನೆ ಶ್ರಮಗಳ ಸೋದರ. ಈಗ 10 ವರ್ಷನಾಗ 4-5 ವರ್ಷನಾಗ ಒಂದು 20 ಸೈಕಲ್ ನಂದು ಸ್ವಂತ ರನ್ನಿಂಗ್ ಆಗಿದೆ. ಮತ್ತು ಅದ್ರ ಜೊತೆ ಸ್ವಿಮ್ಮಿಂಗ್ಸು ಹುಡುಗರಿಗೆ ನಾ ಕಲಿಸ್ತೇವೆ. ಸ್ವಿಮ್ಮಿಂಗ್ದಾಗೂ ಎಲ್ಲ ಹುಡುಗರಿಗೆ ರೆಡಿ ಮಾಡಿ ಅಂದರೆ ಒಂದು 4 ತಾಸು 3 ತಾಸು ಹುಡುಗರಿಗೆ ಶವಾಸನ ಇದ್ರೊಳಗೆ ಮಲ್ಕೋಷ್ಟು ಕೆಪಾಸಿಟಿ ಐತಿ. ಸಾಹೇಬ್ರಲ್ಲ ಲಾಸ್ಟ್ ಟೈಮ್ ಶೂಟಿಂಗ್ ಮಾಡಿರ ನಮ್ದು ಆರೋಗ್ಯ ಮ್ಯಾಗ ಆಗಿದ್ರೆ ಏಕ ನಂಬರ್. ಇದ್ರ ಏನು ಸೈಕಲ್ ಹೊಡಕತ್ತಾರೆ, ಯಾವ್ದು BP, ಶುಗರ ಯಾವ ಚಟ ಬರಂಗಿಲ್ಲ. ಮೇನ್ ಅಂದ್ರೆ ಗುಟ್ಕಾ, ಸಿಗರೇಟ, ತಂಬಾಕ, ದಾರು ಏನದವ್ರಲ್ಲ ಇವು ಯಾವ ಚಟ ಬರಂಗಿಲ್ಲ. ಮನುಷ್ಯ ಬಿಡ್ಬೋದು ಬಿ ಅದರಿಂದ ಏನ್ರಿ ಏನೂ ಎಲ್ಲ ಬಿಡ್ಬೋದು. ಅದನ್ನ ಫಕ್ತ ಶುದ್ಧ ಶಾಖಾಹಾರಿ ಆಗ್ತೈತಿ, ಮನುಷ್ಯಕ್ಕೆ ಹೆಲ್ದಿ ಉಳಿತೈತಿ, ಯಾವ ರೋಗ ಬರಂಗಿಲ್ಲ. ಅದಕ್ಕೆಲ್ಲರೂ ಸೈಕಲ್ ಹೊಡ್ರಿ, ಎಲ್ಲರೂ ಸ್ವಾಸ್ಥ್ಯ ಇರ್ರಿ, ಎಲ್ಲರೂ ಚಲೋ. ನಮ್ಮ ಆರೋಗ್ಯ ಅಂದ್ರೆ ನಮ್ಮ ಇಂಡಿಯಾದಾಗ ಎಲ್ಲ ನಾವು ನಾವು ಬೇರೆದವ್ರ ದೇಶ ಮೇಲೆ ಡಿಪೆಂಡ್ ಆಗಿದ್ದಾವೆ. ಅದು ಡಿಪೆಂಡ್ ಆಗಬಾರ್ದು. ನಾವು ಸೈಕಲ್ ಹೊಡಿಬೇಕು. ಅದು ಏನು ಬರೋದು ಬಂದೈತಂದ್ರೆ ನಾವು ಎಲ್ಲ ಸೈಕಲ್ ಹೊಡಿಕತ್ತಂದ್ರೆ ತಾನೇ ಎಲ್ಲ ಬರೋಬ್ರು ಎಲ್ಲ ನಮ್ದು ರಾಂಗ ಕುಂತಿ. ಬೆಕ್ಕೇರಿ ಗ್ರಾಮದ ಲಕ್ಕವ್ವ ದೇವಿಯ ಜಾತ್ರೆ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸೈಕ್ಲೋಥಾನ್ ಸ್ಪರ್ಧೆಯನ್ನು ಹಾಗೂ ಸೈಕ್ಲೋಥಾನ್ ಇವೆಂಟನ್ನು ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮ ಜಾತ್ರೆ ನಿಮಿತ್ತವಾಗಿ ನಡೆದಿದ್ದು ಅಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ಈ ಸೈಕ್ಲೋಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಎಲ್ಲ ಯುವಕರಿಗೆ, ಹಿರಿಯರಿಗೆ ನಮ್ಮ ಬೆಕ್ಕೇರಿ ಗ್ರಾಮದ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗಾಗಲೇ ಸೈಕ್ಲೋಥಾನ್ ಸ್ಪರ್ಧೆಗಳು ಹಾಗೂ ಸೈಕಲಿಂದ ಪಡೆದಂಥ ಒಂದು ಅನುಕೂಲನ್ನು ಎಲ್ಲ ಸೈಕ್ಲೋಥಾನ್ ಸ್ಪರ್ಧೆಗಳು ನೀಡಿದ್ದು, ಆ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸೈಕಲನ್ನು ಹೊಡೆಯುವುದನ್ನು ಮನವರಿಕೆ ಮಾಡಿಕೊಂಡು ಹೆಚ್ಚಾಗಿ ಸೈಕಲ್ ಮೇಲೆ ತಿರುಗಾಡಿ ನಿಮ್ಮೆಲ್ಲರ ಆರೋಗ್ಯಕ್ಕೋಸ್ಕರ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳೋಣ ಅಂತೇಳಿ ಹೇಳುತ್ತಾ, ಬೆಕ್ಕೇರಿ ಗ್ರಾಮದ ಕಮಿಟಿ ವತಿಯಿಂದ ಮತ್ತೊಮ್ಮೆ ಅಣ್ಣ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಹಾಕಿಕೊಟ್ಟಿದ್ದಕ್ಕಾಗಿ ಅಣ್ಣ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾನು ರಾಜು ನಾನಪ್ಪ ಆಳಾಸ್. ನನ್ನ ವಯಸ್ಸು 58. ಈ ಸೈಕ್ಲಿನಿಂದ ನಂದು ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಮೊಳಕಾಲು ನೋವು ಕಡಿಮೆ ಆಗಿದೆ. ಅದ್ರಾಗ ಫ್ಲೂಯಿಡ್ ಜನ್ರೇಟ್ ಆಗಿ ಇದಕ್ಕೆ ಮೊಳಕಾಲು ಆಪರೇಷನ್ ಡಾಕ್ಟರ್ ಸಜೆಷನ್ ಕೊಟ್ಟರು ಅಂತ. ನಮ್ಮ ಅಣ್ಣನ ಮಗ ಒಬ್ಬ ಡಾಕ್ಟರ್ ಅದ, ಕಾಕನ ಮಗ. ಅವ ಕೈ ಕಟ್ಟೋದು ಕಾಲು ಕಟ್ಟೋದು ಮಾಡ್ತಾನೆ. ಅವ ಅಗದಿ ಹೇಳಿದ, ಈ ಸೈಕಲ್ ಹೊಡಿ ನೀನು ನೋವು ಕಡಿಮೆ ಆಗ್ತೈತಿ, ಪಟಾಸಿಲಾಗಿತ್ತು. ಬೇರೆ ಸೈಕಲ್ ಹೊಡ್ಯಾನ ನನಗೆ ಇದರಿಂದ ರಿಸಲ್ಟ್ ಮತ್ತು ವೇಟ್ 92 ಇತ್ತು, ಈಗ ನಂಗೆ 78 ಇದು ಪ್ರಾಕ್ಟಿಕಲ್. ಎಲ್ಲ ಜನರಲ್ ಭಾಷಣ ಮಾಡೋದು ಬೇರೆ, ಪ್ರಾಕ್ಟಿಕಲ್ ಹೇಳ್ತಾ ಇದ್ದಾರೆ. ಏನೂ ಇಲ್ಲಾಂದ್ರೆ ಸೈಕಲ್ದಿಂದ ಇದು ಹೆಲ್ತ್ದೇ ಆಗದೆ ಬೆನಿಫಿಟ್ ಐತಿ. ಆಮೇಲೆ ನಮ್ಮ ಬುದ್ಧಿಶಕ್ತಿನೂ ಸಿಟ್ಟು ಅದು ಕಡಿಮೆ ಆಗಿಬಿಡ್ತೈತಿ. ಇದೆಲ್ಲ ನನ್ನ ಮೈಂಡ್, ನನ್ನ ಎಕ್ಸ್ಪೀರಿಯನ್ಸ್ 1.5 ವರ್ಷವಾಗಿ ಸಿಡಕಿದ್ನಿ ಈಗ ಕಮ್ಮಿ ಆಗಿದೆ. ಅಂದರೆ ಸೈಕ್ಲಿಂಗ್ನಿಂದ ಭಾಳ ಬೆನಿಫಿಟ್ಸ್ ಅದಾವು. ಇನ್ನು ನನಗೆ ಅದು ಹೇಳೋಕ್ಕಷ್ಟು ಟೈಮ್ ಇಲ್ಲ. ಪ್ರತಿಯೊಬ್ಬರು ಸೈಕಲ್ ಕಂಪಲ್ಸರಿ ಎಲ್ಲರೂ ಹೊಡಿಬೇಕು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದ ಲಕ್ಕಾದೇವಿ ಜಾತ್ರಾ ನಿಮಿತ್ತವಾಗಿ ಇವತ್ತು ಲಕ್ಕವ್ವ ದೇವಿ ಜಾತ್ರಾ ಕಮಿಟಿ, ಬಾಗಿ ಸೋಷಿಯಲ್ ಕ್ಲಬ್ ಹಾಗೂ ರಾಯಬಾಗ್ ಸೈಕ್ಲಿಂಗ್ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ನಾವು ಸೈಕ್ಲೋಥಾನ್ ಅಂತಕ್ಕಂಥ ಒಂದು ಕಾರ್ಯಚಟುವಟಿಕೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸುಮಾರು ನಾವು ಈ ರಾಯಬಾಗ್
ತಾಲೂಕದಲ್ಲಿ ನಾವು ಸುಮಾರು 50 ಜನ ಸೈಕಲ್ ಪಟುಗಳು ಇವತ್ತು ಸೈಕಲ್ ಹವ್ಯಾಸಿಗಳು ಸೇರಿದ್ದೀವಿ. ಇಲ್ಲಿ ಒಂದು ಸುಮಾರು 12 ಕಿಲೋಮೀಟರ್ಗಳವರೆಗೆ ನಾವು ಸೈಕಲ್ ಸವಾರಿಯನ್ನು ಮಾಡಿದ್ದೀವಿ. ನಾವು ಇಲ್ಲಿ ಈ ಮುಖೇನ ಏನು ಸಂದೇಶವನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀವಿ ಅಂತಂದರೆ, ಸೈಕಲ್ ಸವಾರಿ ಆರೋಗ್ಯದ ರವಾರಿ. ಇವತ್ತಿನ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗ್ತಾ ಇದೆ. ಇಸ್ರೇಲ್, ಉಕ್ರೇನ್ ಇಂಥವೆಲ್ಲ ಯುದ್ಧಗಳ ಕಾರಣದಿಂದಾಗಿ ಇವತ್ತು ನಮ್ಮ ದಿನನಿತ್ಯದ ಜೀವನ ಚಟುವಟಿಕೆಗಳು ಎಲ್ಲನೂ ಕೂಡ ದುಬಾರಿ ಆಗ್ತಾ ಇದ್ದಾವೆ. ಇದಕ್ಕೆ ಪರ್ಯಾಯವಾಗಿ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲೇ ಒಂದು ಸಾಧನ ಇದೆ, ಅದು ಸೈಕಲ್ ಅಂತಕ್ಕಂಥ ಸಾಧನ. ಈ ಸೈಕಲನ್ನು ನಾವು ಸವಾರಿ ಮಾರ್ಕೆಟಿಗೆ ಹೋಗುವಾಗ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಾಗ ನಾವು ಸೈಕಲನ್ನು ಬಳಸೋದು ಹೆಚ್ಚಿಗೆ ಆಗಬೇಕು. ಮತ್ತು ಇನ್ನೊಂದು, ಇವತ್ತು ನೋಡ್ರಿ ನೀವು ಎಲ್ಲಿ ಬೇಕಾದಲ್ಲಿ ಎಲ್ಲನೂ ಕೂಡ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಿದಾವ. ಆ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಿದಾವೆ. ಯಾಕೆ ಆಗಕತ್ತಿದಾವೆ ಅಂತಂದ್ರೆ ನಮ್ಮದು ದೈಹಿಕ ಶ್ರಮ ಕಡಿಮೆ ಆಗಿದೆ. ಈ ದೈಹಿಕ ಶ್ರಮಕ್ಕೆ ಈ ಸೈಕಲು ಒಂದು ಕಾರಣ ಆಗ್ತದೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳೋದು ಏನು ಅಂತಂದರೆ, ಇವತ್ತಿನ ನಮ್ಮ ದೈಹಿಕ ಪರಿಶ್ರಮ ಸೈಕಲ್ ಸವಾರಿಗೆ ಒಂದು ಮುನ್ನಡಿ ಆಗಿರ್ತದೆ. ಅದಕ್ಕೆ ಎಲ್ಲರೂ ಕೂಡ ಸೈಕಲ್ ಹೊಡೆಯತಕ್ಕಂಥದ್ದು ಇವತ್ತು ದಿನಮಾನಗಳಲ್ಲಿ ಆಗಬೇಕು. ಇವತ್ತು ವಿವೇಕರಾವ್ ಅಣ್ಣ ಅವರು ಇವತ್ತು ನಮ್ಮ ಇಲ್ಲಿ ಜಾತ್ರೆ ನಿಮಿತ್ತವಾಗಿ ಅವರು ಈ ಸೈಕ್ಲಿನಿಂದ ನಂದು ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಮೊಳಕಾಲು ನೋವು ಕಡಿಮೆ ಆಗಿದೆ. ಅದ್ರಾಗ ಫ್ಲೂಯಿಡ್ ಜನ್ರೇಟ್ ಆಗಿ ಇದಕ್ಕೆ ಮೊಳಕಾಲು ಆಪರೇಷನ್ ಡಾಕ್ಟರ್ ಸಜೆಷನ್ ಕೊಟ್ಟರು ಅಂತ. ನಮ್ಮ ಅಣ್ಣನ ಮಗ ಒಬ್ಬ ಡಾಕ್ಟರ್ ಅದ, ಕಾಕನ ಮಗ. ಅವ ಕೈ ಕಟ್ಟೋದು ಕಾಲು ಕಟ್ಟೋದು ಮಾಡ್ತಾನೆ. ಅವ ಅಗದಿ ಹೇಳಿದವ, ಈ ಸೈಕಲ್ ಹೊಡಿ ನೀನು ನೋವು ಕಡಿಮೆ ಆಗ್ತೈತಿ. ಪಟಾಸಿಲಾಗಿತ್ತು ಖರೆ ಸೈಕಲ್ ಹೊಡ್ಯಾಣ ನನಗೆ ಇದರಿಂದ ರಿಸಲ್ಟ್ ಮತ್ತು ವೇಟ್ 92 ಇತ್ತು, ಈಗ ನಂಗೆ 78 ಇದೆ. ಇದು ಪ್ರಾಕ್ಟಿಕಲ್. ಎಲ್ಲ ಜನರಲ್ ಭಾಷಣ ಮಾಡೋದು ಬೇರೆ, ಪ್ರಾಕ್ಟಿಕಲ್ ಹೇಳ್ತಾ ಇದ್ದಾರೆ. ಏನೂ ಇಲ್ಲಾಂದ್ರೆ ಸೈಕಲ್ದಿಂದ ಇದು ಹೆಲ್ತ್ದೇ ಆಗದಿ ಬೆನಿಫಿಟ್ ಐತಿ. ಆಮೇಲೆ ನಮ್ಮ ಬುದ್ಧಿಶಕ್ತಿನೂ ಸಿಟ್ಟು ಅದು ಕಡಿಮೆ ಆಗಿಬಿಡ್ತೈತಿ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ 1.5 ವರ್ಷದಲ್ಲಿ ಸಿಡಕಿದ್ನಿ ಈಗ ಕಮ್ಮಿ ಆಗಿದೆ. ಅಂದರೆ ಸೈಕ್ಲಿಂಗ್ನಿಂದ ಭಾಳ ಬೆನಿಫಿಟ್ಸ್ ಅದಾವು. ಇನ್ನು ನನಗೆ ಅದು ಹೇಳೋಕ್ಕಷ್ಟು ಟೈಮ್ ಇಲ್ಲ. ಪ್ರತಿಯೊಬ್ಬರು ಸೈಕಲ್ ಕಂಪಲ್ಸರಿ ಎಲ್ಲರೂ ಹೊಡಿಬೇಕು. ಈ ಸಂದರ್ಭದಲ್ಲಿ ಬಾಗಿ ಸೋಷಿಯಲ್ ಕ್ಲಬ್ಬಿನ ಅಧ್ಯಕ್ಷರು ಆದ ರಾಜು ಅಳಾಜ, ವಿಶ್ವನಾಥ್ ಅಳಾಜ್, ಹನುಮಂತ ಟಕ್ಕನವರ, ಜಿತೇಂದ್ರ ಶೆಟ್ಟಿ, ಬಸಪ್ಪ ನಾಗೌಡ್ರು, ಬಸ್ಸು ನನ್ನದಿ, ಮನೋಹರ್ ನಾನಪ್ಪಗೋಳ, ಭೀಮು ನಾನಪ್ಪಗೋಳ, ರಮೇಶ್ ಕುಲಕರ್ಣಿ ಜಿಲ್ಲೆಯ ಸೈಕಲ್ ಪಟುಗಳು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.